ಒಮ್ಮೆ ಇಲ್ಲಿ ಬಂದು ಇದಕ್ಕೆ ನಿಮ್ ಸವಾಸ ಮಾಡಬೇಡ. ಕುರುಬರು ಅಂದರೆ ಒಗ್ಗಟ್ಟಿಲ್ಲ ಸ್ವಾಮಿ, ಕುರುಬರು ಅಂದರೆ ಸಂಘಟನೆ ಇಲ್ಲ ಸ್ವಾಮಿ. ಇದೇ ಅರಸೀಕೆರೆಯಲ್ಲಿ ನಿರ್ಣಾಯಕ ಪಾತ್ರ ವಹಿಸಿರುವಂಥ ಕುರುಬ ಸಮುದಾಯದ ಮತಗಳಿದ್ದಾವೆ. ಬಾಣಾವಾರದ ಅಶೋಕ್ ಅವರು JDS ಪಕ್ಷದಲ್ಲಿರ್ತಾರೆ, ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಾರೆ. ಅವರನ್ನ ರಾಜೀನಾಮೆ ಕೊಡಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಕರ್ಕೊಂಡು ಬರ್ತಾರೆ. ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೊಡೋದಿಲ್ಲ. ಶಿವಲಿಂಗೇಗೌಡರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕರ್ಕೊಂಡ್ಬಂದು ಟಿಕೆಟ್ ಕೊಡ್ತಾರೆ. ಕುರುಬರನ್ನ JDS ಇಂದ ಕರ್ಕೊಂಡು ಬಂದು ಕಾಂಗ್ರೆಸ್ಸಲ್ಲಿ ಅತಂತ್ರ ಮಾಡಿ ಅವ್ರಿಗೆ ಟಿಕೆಟ್ ಕೊಡೋದಿಲ್ಲ. ಶಿವಲಿಂಗೇಗೌಡರಿಗೆ ಟಿಕೆಟ್ ಕೊಡ್ತಾರೆ, ಅವರನ್ನು ಗೆಲ್ಲಿಸ್ತಾರೆ. ನಮ್ಮವರು ಎಂಬ ಅಭಿಮಾನ ಯಾವತ್ತು ನಮ್ಮಲ್ಲಿ ಬರುತ್ತೋ, ಯಾವತ್ತು ನಮಗೆ ಇದುವರೆಗೂ ಇನ್ನೊಬ್ಬರಿಗೆ ಜಿ ಹುಜೂರ್ ಅಂದ್ಕೊಂಡು ಸಲಾಮ್ ಹಾಕ್ಕೊಂಡಿರ್ತೀರೋ, ಯಾವತ್ತು ನೀವು ಪ್ರಶ್ನೆ ಕೇಳೋದನ್ನು ಅಭ್ಯಾಸ ಮಾಡ್ಕೊತಿರೋ ಆವತ್ತು ಈ ಸಮುದಾಯ ಕೊನೆಯ ಪಕ್ಷ LKGಯಿಂದ ಪ್ರಾರಂಭ ಆಗುತ್ತೆ ಅಭಿವೃದ್ಧಿ ಪಥದತ್ತ. ನಂತರವೂ ಶ್ರೀ ಶಿವಾನಂದ ಮಹಾಪುರಿ ಸ್ವಾಮೀಜಿ ಹಾಗೂ ಅರಸೀಕೆರೆ ಶಾಸಕ ಶಿವಲಿಂಗೇಗೌಡ ನಡುವೆ ಅಸಮಾಧಾನ ನಡೆದ ಪ್ರಸಂಗವು ಬೆಳಕಿಗೆ ಬಂತು. ಸಮುದಾಯದ ಬಂಧುಗಳೇ, ಕುರುಬರಲ್ಲಿ ಒಗ್ಗಟ್ಟಿಲ್ಲ, ಕುರುಬರಲ್ಲಿ ಸಂಘಟನೆ ಇಲ್ಲ ಅಂದರೆ ಏನೇನು ಆಗುತ್ತೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿಯಾದಂತಹ ವಿಡಿಯೋ. ಅರಸೀಕೆರೆಯಲ್ಲಿ ಕನಕ ಜಯಂತಿ ಆಗುತ್ತೆ, ಶಾಸಕರಾದ ಶಿವಲಿಂಗೇಗೌಡರು ಬರ್ತಾರೆ, ಸ್ವಾಮೀಜಿಯವರು ಇರ್ತಾರೆ. ಅಲ್ಲಿ ಗೊಂದಲ ಆಗುತ್ತೆ, ಪ್ರಶ್ನೆ ವಾದ ವಿವಾದಗಳಾಗುತ್ತೆ. ಅಲ್ಲಿ ಶಾಸಕರು ಹೇಳ್ತಾರೆ, ಕುರುಬರನ್ನು ಉದ್ದೇಶಿಸಿ ಹೇಳ್ತಾರೆ, ಕುರುಬರಿಗೆ ಬುದ್ಧಿವಾದ ಹೇಳ್ತಾರೆ. ಇದು ನಮ್ಮ ಕುರುಬರ ಇವತ್ತಿನ ದಯನೀಯ ಸ್ಥಿತಿಗೆ ಒಂದು ಸ್ಪಷ್ಟವಾದಂತಹ ಉದಾಹರಣೆ. ಯಾತಕ್ಕೋಸ್ಕರವಾಗಿ ಪದೇ ಪದೇ ನಾವು ಮಾತನಾಡ್ತಾ ಇದ್ದೀವಿ ಅಂತಂದರೆ, ಕುರುಬರು ಅಂದರೆ ಒಗ್ಗಟ್ಟಿಲ್ಲ ಸ್ವಾಮಿ, ಕುರುಬರು ಅಂದರೆ ಸಂಘಟನೆ ಇಲ್ಲ ಸ್ವಾಮಿ. ಇದೇ ಅರಸೀಕೆರೆಯಲ್ಲಿ ನಿರ್ಣಾಯಕ ಪಾತ್ರ ವಹಿಸಿರುವಂಥ ಕುರುಬ ಸಮುದಾಯದ ಮತಗಳಿದ್ದಾವೆ. ಬಾಣಾವಾರದ ಅಶೋಕ್ ಅವರು JDS ಪಕ್ಷದಲ್ಲಿರ್ತಾರೆ, ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಾರೆ. ಅವರನ್ನ ರಾಜೀನಾಮೆ ಕೊಡಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಕರ್ಕೊಂಡು ಬರ್ತಾರೆ. ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೊಡೋದಿಲ್ಲ. ಶಿವಲಿಂಗೇಗೌಡರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕರ್ಕೊಂಡ್ಬಂದು ಟಿಕೆಟ್ ಕೊಡ್ತಾರೆ. ಕುರುಬರನ್ನ JDS ಇಂದ ಕರ್ಕೊಂಡು ಬಂದು ಕಾಂಗ್ರೆಸ್ಸಲ್ಲಿ ಅತಂತ್ರ ಮಾಡಿ ಅವ್ರಿಗೆ ಟಿಕೆಟ್ ಕೊಡೋದಿಲ್ಲ. ಶಿವಲಿಂಗೇಗೌಡರಿಗೆ ಟಿಕೆಟ್ ಕೊಡ್ತಾರೆ, ಅವರನ್ನು ಗೆಲ್ಲಿಸ್ತಾರೆ. ನಮ್ಮವರು ಎಂಬ ಅಭಿಮಾನ ಯಾವತ್ತು ನಮ್ಮಲ್ಲಿ ಬರುತ್ತೋ, ಯಾವತ್ತು ನಮಗೆ ಇದುವರೆಗೂ ಇನ್ನೊಬ್ಬರಿಗೆ ಜಿ ಹುಜೂರ್ ಅಂದ್ಕೊಂಡು ಸಲಾಮ್ ಹಾಕ್ಕೊಂಡಿರ್ತೀರೋ, ಯಾವತ್ತು ನೀವು ಪ್ರಶ್ನೆ ಕೇಳೋದನ್ನು ಅಭ್ಯಾಸ ಮಾಡ್ಕೊತಿರೋ ಆವತ್ತು ಈ ಸಮುದಾಯ ಕೊನೆಯ ಪಕ್ಷ LKGಯಿಂದ ಪ್ರಾರಂಭ ಆಗುತ್ತೆ ಅಭಿವೃದ್ಧಿ ಪಥದತ್ತ. ಈ ಎಲ್ಲವೂ ಇವತ್ತು ನಡೀತಾ ಇರುವಂಥದ್ದಲ್ಲ. ಯಾವ ರಾಜಕಾರಣಿಯೂ ಸಹ ಕುರುಬ ಸಮುದಾಯವನ್ನು ಗಂಭೀರವಾಗಿ ಪರಿಗಣಿಸೇ ಇಲ್ಲ. ದಾವಣಗೆರೆ ಜಿಲ್ಲೆಯಲ್ಲಿ ಕುರುಬರ ಓಟಿಂದ ಗೆಲ್ಲದಂತಹ ಜನಪ್ರತಿನಿಧಿಗಳು ಕನಕ ಜಯಂತಿಗೆ ಅಟೆಂಡ್ ಆಗೋದಿಲ್ಲ, ಪತ್ರ ಬರೀತಾರೆ. ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿರುವಂಥವರು ಪತ್ರ ಬರೀತಾರೆ. ಬಹಳಷ್ಟು ಜಿಲ್ಲೆಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಬೇರೆ ರಾಜಕಾರಣಿಗಳ ಹತ್ರ ಹೋಗಿ ಜನಪ್ರತಿನಿಧಿಗಳು ಹೋಗಿ ನಮ್ಮ ಕುರುಬರು ಕೈ ಕಟ್ಟಿ ನಿಂತ್ಕೊಂಡು ತಲೆಬಾಗಿಸಿ ನಿಂತ್ಕೊಂಡಿರುವಂಥ ವಿಚಾರಗಳನ್ನು ನಾವು ನೋಡ್ತಾನೇ ಇದ್ದೀವಲ್ಲ. ಯಾತಕ್ಕೆ ಸ್ವಾಮಿ ಈ ಥರ ಜೀವನ ಮಾಡಬೇಕು? ಯಾತಕ್ಕೆ ಬಹಿರಂಗವಾಗಿ ಗುದ್ದಲಿ ಪೂಜೆ ಸಮಯದಲ್ಲಿ ವೇದಿಕೆ ಮಾಡ್ತೀವಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಗುದ್ದಲಿ ಪೂಜೆಗೆ ಲಕ್ಷಗಟ್ಟಲೆ ಖರ್ಚು ಮಾಡಿ ವೇದಿಕೆ ಮಾಡ್ತೀವಿ. ಗುದ್ದಲಿ ಪೂಜೆಯ ಸಮಯದಲ್ಲಿ ಎಲ್ಲ ಸ್ಯಾಟಲೈಟ್ ಚಾನೆಲ್ಗಳು ಬಂದಿರುತ್ತೆ. ಚಾನೆಲ್ಗಳ ಮುಂದೆ ಕುರುಬರೇ ಟೀಕೆ ಮಾಡ್ತೀವಿ. ಈ ರಾಜ್ಯದ ಮುಖ್ಯಮಂತ್ರಿಗಳು ವಿಶ್ವನಾಥ್ ಅವ್ರನ್ನ ಟೀಕೆ ಮಾಡ್ತಾರೆ, ಈಶ್ವರಪ್ಪನವ್ರನ್ನ ಟೀಕೆ ಮಾಡ್ತಾರೆ. ಸಮುದಾಯದಲ್ಲಿರುವಂಥ ಬೆರಳೆಣಿಕೆಯಷ್ಟು ಜನರನ್ನು ಇವರೇ ಟೀಕೆ ಮಾಡ್ಕೊಂಡು ಹೋದರೆ ಯಾವ ಸಮುದಾಯ ಇವ್ರಿಗೆ ಬೆಲೆ ಕೊಡುತ್ತೆ? ಯಾವ ಸಮುದಾಯ ಈ ಸಮುದಾಯಕ್ಕೆ ಬೆಲೆ ಕೊಡುತ್ತೆ? ಕುರುಬರ ಕತೆ ಇಷ್ಟೇ ಕಡೆಯ, ಯಾಕೆ ತಲೆ ಕೆಡಿಸ್ಕೊಂತೀವಿ? ಅವಕ್ಕೇನು ಎಲೆಕ್ಷನ್ ಟೈಮ್ನಲ್ಲಿ ಒಂದಷ್ಟು ಹೊಗಳು ಬಿಟ್ಟರೆ ಸಾಕು, ಓಟ್ ಹಾಕ್ಬಿಡ್ತಾರೆ. ಇಷ್ಟೇ. ಇವತ್ತಿನವರೆಗೂ ಕರ್ನಾಟಕದಲ್ಲಿ ಕುರುಬರಿಗೆ ಆದಂತಹ ಅಭಿವೃದ್ಧಿ ಕೆಲಸಗಳಾಗಿದ್ದಾವ? ಕುರುಬರಿಗೆ ಅಂತ ಏನಾದರೂ ಕೊಟ್ಟಿದ್ದಾರಾ? ಕುರುಬರ ಅಭಿವೃದ್ಧಿ ನಿಗಮ ಇಲ್ಲ, ಕುರಿಗಾರರ ಸಂರಕ್ಷಣಾ ಕಾಯ್ದೆ ಅರ್ಧಂಬರ್ಧ,
ಸಂಗೊಳ್ಳಿ ರಾಯಣ್ಣ ಭಾವಚಿತ್ರ ಇಲ್ಲ, ಸಂಗೊಳ್ಳಿ ರಾಯಣ್ಣನ ತಾಲೂಕು ಮತ್ತು ಗ್ರಾಮ ಪಂಚಾಯತಿನಲ್ಲಿ ಜಯಂತಿ ಇಲ್ಲ, ಅಹಲ್ಯಾಬಾಯಿ ಹೋಳ್ಕರ್ ಅವರ ಪ್ರತಿಮೆ ಇಲ್ಲ, ಯಾವುದೂ ಇಲ್ಲ. ಈ ಸಮುದಾಯ ಯಾತಕ್ಕಿದೆ ಅನ್ನೋದೇ ಗೊತ್ತಿಲ್ಲ. ಒಂಥರ ನಿರ್ಜೀವವಾಗಿ ನಿಸ್ಸಹಾಯಕರಾಗಿ ನಿಶ್ಶಕ್ತರಾಗಿ ಇವತ್ತು ನಾವು ಜೀವನ ಮಾಡ್ತಾ ಇದ್ದೀವಿ ಅಂತಂದರೆ ನಮಗೆ ನಾವೇ ಪ್ರಶ್ನೆ ಮಾಡ್ಕೊಳ್ಳಿ, ನಾವು ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇದ್ದೀವ ಅಂತ. ಕರ್ನಾಟಕದಲ್ಲಿ ನಾವು ವಾಸ ಮಾಡ್ತಾ ಇದ್ದೀವ. ಬೇರೆ ಬೇರೆ ರಾಜ್ಯಗಳ ವಿಚಾರಗಳನ್ನು ನಾವು ಮಾತನಾಡ್ತೀವಿ. ಆಂಧ್ರದ ಕನಕ ಜಯಂತಿ ಬಗ್ಗೆ ಮಾತನಾಡ್ತೀವಿ, ಮಹಾರಾಷ್ಟ್ರದ ಬಗ್ಗೆ ಮಾತನಾಡ್ತೀವಿ. ನಮ್ಮ ಕರ್ನಾಟಕದ ಕತೆ ಏನ್ರಿ? ಯಾವ ರಾಜಕಾರಣಿ ಬರಲಿ, ಯಾರೇ ಬರಲಿ, ನಮ್ಮ ತಪ್ಪು ಮಾಡ್ತಾ ಇರಲಿ, ಯಾರೂ ಪ್ರಶ್ನೆ ಮಾಡೋದಿಲ್ಲ. ಸೆಲ್ಫಿಗಳು ಹೊಡ್ಸ್ಕೊಂತೀವಿ, ಸೆಲ್ಫಿಗಳು, ಪೋಸ್ಟ್ಗಳು ಹಾಕ್ಕೊಂತೀವಿ, ಪೋಸ್ಟ್ಗಳು. ಸಮುದಾಯ ಇವತ್ತು ಅಧೋಗತಿ ಅಂತ ಹೋಗ್ತಾ ಇದೆ, ನೆಲ ಕಚ್ತಾ ಇದೆ. ಯಾರೂ ಬೆಲೆ ಕೊಡ್ತಾ ಇಲ್ಲ, ಯಾರೂ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ, ಅದರ ಬಗ್ಗೆ ಚಿಂತನೆ ಮಾಡ್ತಾ ಇಲ್ಲ. ಸೆಕೆಂಡ್ ಲೈನ್ ಲೀಡರ್ಸ್ ಇಲ್ಲ. ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿ ಚುನಾವಣೆ ಬರ್ತಾ ಇದೆ, ಸ್ಪರ್ಧೆ ಮಾಡ್ರಪ್ಪ ಸಹಕಾರ ಕೊಡ್ತೀವಿ ಅಂತಂದರೆ ಅದಕ್ಕೆ ಅರ್ಜಿ ಸಲ್ಲಿಸೋರಿಲ್ಲ. ಭಯದ ವಾತಾವರಣ. ಮಾತಾಡ್ರಪ್ಪ ನಾಯಕರಾಗ್ರಿ ಅಂತಂದರೆ ಭಯ. ಎಲ್ಲಿ ಐಡೆಂಟಿಟಿ ಆಗ್ಬಿಡ್ತೀವೋ, ಎಲ್ಲಿ ನಾವು ಕುರುಬ ಅಂತ ಐಡೆಂಟಿಟಿ ಫಿಕ್ಸ್ ಮಾಡಿಬಿಡ್ತಾರೋ ಅಂತೇಳಿ ಭಯ. ಯಾತಕ್ಕೆ ಬೇಕ್ರಿ? ಇಂತಹ ಜೀವನ ಯಾತಕ್ಕೆ ಮಾಡ್ತೀರಿ? ಸಂಗೊಳ್ಳಿ ರಾಯಣ್ಣ, ಹಕ್ಕಾಬುಕ್ಕರು, ಅಹಲ್ಯಾಬಾಯಿ ಹೋಳ್ಕರ್ರಂತಹ ವೀರರ ವಂಶದಲ್ಲಿ ಹುಟ್ಟಿರುವಂಥವರು ಇವತ್ತು ನಾವು ನಿಶ್ಶಕ್ತರಾಗಿ ಜೀವನ ಮಾಡ್ತಾ ಇದ್ದೀವಲ್ಲ. ಕಣ್ಣು ಮುಂದೆ ನಡೀತಾ ಇರುವಂತಹ ಅನ್ಯಾಯವನ್ನು ಪ್ರಶ್ನೆ ಮಾಡಲಿಕ್ಕಾಗದೇ ಇರುವಂಥವರು ಜಗತ್ತಿನ ಬಗ್ಗೆ ಮಾತನಾಡ್ತೀರಿ. ಕಣ್ಣು ಮುಂದೆ ನಡೀತಾ ಇರುವಂಥ ಕೋಟ್ಯಾಂತರ ರೂಪಾಯಿ ಕುರುಬರ ಹಣವನ್ನು ಪೋಲ್ ಮಾಡ್ತಾ ಇದ್ದಾರೆ, ಅದನ್ನು ಪ್ರಶ್ನೆ ಮಾಡದೇ ಇರುವಂಥವರು ಇವತ್ತು ವಿಶ್ವದ ಬಗ್ಗೆ ಮಾತನಾಡ್ತೀವಿ. ವೇದಿಕೆ ಮೇಲೆ ಮುಖ್ಯಮಂತ್ರಿಗಳು ಹೇಳ್ತಾರೆ, ಮೈಸೂರಿನ 12 ಎಕರೆ ಜಾಗದಲ್ಲಿ ಕನಕ ಇಂಜಿನಿಯರಿಂಗ್ ಕಾಲೇಜ್ಗೆ ಸಮಾಜದ 9 ಕೋಟಿ ರೂಪಾಯಿಗಳನ್ನು ಸಂಗ್ರಹಣ ಮಾಡಿ ಕೊಟ್ಟಿದ್ದೆ ಇದೇ ರಾಮಚಂದ್ರಪ್ಪ ಹಾಳು ಮಾಡ್ದ ಅಂತ ಹೇಳ್ತಾರೆ. ಇದರ ಬಗ್ಗೆ ಯಾರೂ ಪ್ರಶ್ನೆ ಮಾಡೋದಿಲ್ಲ, ಇದರ ಬಗ್ಗೆ ಯಾರೂ ಮಾತಾಡೋದಿಲ್ಲ. ಇದು ನಮ್ಮ ಯಾಕೆ ಕುರುಬರನ್ನು ಯಾವ ರಾಜಕಾರಣಿಗಳು ಗಂಭೀರವಾಗಿ ಪರಿಗಣಿಸೋದಿಲ್ಲ ಅಂತಂದರೆ ಇದೊಂದೇ ಕಾರಣಕ್ಕೋಸ್ಕರವಾಗಿ. ನೀವು ಒಗ್ಗಟ್ಟಾಗದ ಹೋದರೆ ಶಿವಲಿಂಗೇಗೌಡರು ಮಾತಾಡ್ತಾರೆ, ಮತ್ತೊಬ್ಬರು ಮಾತಾಡ್ತಾರೆ, ಆಟಕ್ಕೊಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಈ ಸಮುದಾಯವನ್ನು ಈ ಹಂತಕ್ಕೆ ತೆಗೆದುಕೊಂಡು ಹೋಗಿರುವಂಥದ್ದು ಬೇರೆ ಸಮುದಾಯದವರಲ್ಲ. ನಾವೇ ಇದಕ್ಕೆ ಮೂಲ ಕಾರಣ. ನಾವೇ ಹುಜೂರ್ ಅನ್ನೋದನ್ನು ಬಿಡ್ರಿ, ಭಯ ಬೀಳೋದನ್ನು ಬಿಡ್ರಿ, ಪ್ರಶ್ನೆ ಮಾಡಿರಿ, ಪ್ರಶ್ನೆ ಮಾಡೋದನ್ನು ಕಲ್ತ್ಕೊಡ್ರಿ. ಯಾವತ್ತು ನೀವು ಪ್ರಶ್ನೆ ಮಾಡೋದಿಲ್ಲ ಅಲ್ಲಿಯವರೆಗೂ ಈ ಸಮುದಾಯವನ್ನು ಯಾರೂ ಸಹ ಗಂಭೀರವಾಗಿ ಪರಿಗಣಿಸೋದಿಲ್ಲ. ಶಿವಲಿಂಗೇಗೌಡರು ಎಲ್ಲವನ್ನೂ ನೋಡಿದ್ದಾರೆ. ಅರಸೀಕೆರೆಯಲ್ಲಿ ಮನೆಯ ಮಗ ಬಾಣಾವಾರದ ಅಶೋಕನ್ನ ನೀವು ಗೆಲ್ಲಿಸ್ಕೊಳ್ಳೋಕ್ಕಾಗದೇ ಇರುವಂಥವ್ರು, ಅಶೋಕರಿಗೆ ಬೆಂಬಲ ಕೊಡಲಿಕ್ಕಾಗದೇ ಇರುವಂಥವ್ರು ಮತ್ತೇನು ಮಾಡ್ತೀರಿ ಅಂತೇಳಿ ಶಿವಲಿಂಗೇಗೌಡರಿಗೆ ಚೆನ್ನಾಗಿ ಗೊತ್ತಿದೆ. ಅವ್ರಿಗೆ ಯಾವ ರೀತಿ ಡೈಲಾಗ್ ಹೊಡಿಬೇಕು ಅಂತ ಗೊತ್ತಿದೆ. JDS ಅಲ್ಲೂ ಶಾಸಕರಾಗ್ತಾರೆ, ಕಾಂಗ್ರೆಸ್ಸಲ್ಲೂ ಶಾಸಕರಾಗ್ತಾರೆ. ಕುರುಬರಿರುವಂತಹ ಕ್ಷೇತ್ರಗಳಲ್ಲಿ ಬೇರೆಯವರು ಶಾಸಕರು ಯಾಕಾಗ್ತಾರೆ ಅಂತಂದರೆ ಕುರುಬರಲ್ಲಿರುವಂತಹ ಒಗ್ಗಟ್ಟು. ಸ್ನೇಹಿತರೆ, ನಿಮ್ಮ ಕನಕ TV ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಕನಕ TVಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.